ಹಲೋ ಫ್ರೆಂಡ್ಸ್, ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್. ಇವತ್ತಿನ ದಿವಸ ಒಂದು ಹೊಸ ಡಿಶ್ ಅಂದರೆ ಆಲೂ बैंगन ದೋಸೆ ಅಂತ. ಅಂದರೆ ಈ ಥರ ಆಲೂ ಚಿಪ್ಸಿಗೆ ಹೆಚ್ಕೊಳ್ತೀರಲ್ಲ ಆ ಥರ ತೆಳ್ಳಗೆ ಹೆಚ್ಕೊಟ್ಕೊಂಡಿದ್ದೀನಿ. ಮತ್ತು ಅದೇ ಥರ ಬದನೆಕಾಯಿ ಕೂಡ ತೆಳ್ಳಗೆ ಚಿಪ್ಸ್ ಥರ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಉಪ್ಪು, ಹಸಿ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ದಪ್ಪ ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿರೋದು, ಈರುಳ್ಳಿ ಕೂಡ ಅಷ್ಟೇ, ಕೊತ್ತಂಬರಿ ಸೊಪ್ಪು, ಕರಿಬೇವು. ಇಷ್ಟಿದ್ರೆ ನೀವು ಒಂಥರ ಹೊಸ ವೆರೈಟಿ ದೋಸೆ ರೆಡಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಒಂಥರ ಈ ಥರ ವೆದರ್ ಇರುತ್ತಲ್ವ, ಸಂಜೆ ಹೊತ್ತು ಚಳಿ, ಇದರೊಳಗೆ ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ಏನೂ ಕಷ್ಟ ಇಲ್ಲ. ನೀವು ಇದು ಗೋಧಿ ಹಿಟ್ಟು ಬದಲು ಸಣ್ಣ ಚಿರೋಟಿ ರವೆ ಆ ಥರ ಕೂಡ ಹಾಕ್ಕೋಬೋದು. ನೀವು ಇಟ್ಕೊಂಡಿರೋ ಎಲ್ಲ ಐಟಮ್ಸು ಕೂಡ ಈ ಥರ ಒಂದು ಬೌಲ್ಗೆ ಹಾಕ್ಕೊಂಡ್ಬಿಡಿ. ಕೊತ್ತಂಬರಿ ಸೊಪ್ಪು, ಪ್ರತಿಯೊಂದನ್ನು, ಈರುಳ್ಳಿ ಎಲ್ಲ ಏನೇನು ಇಟ್ಕೊಂಡಿದ್ದೀವಲ್ವ ಸಾಮಾನು, ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಡು ದೋಸೆ ಹಿಟ್ಟು ಮಾಡ್ತೀರಲ್ವ ಆ ಥರ ರೆಡಿ ಮಾಡ್ಕೊಳ್ಬೇಕು. ನೋಡಿ ಈ ಥರ ನಾನು ಎಲ್ಲನೂ ಇಟ್ಕೊಂಡಿದ್ದು ಎಲ್ಲ ಸಾಮಾನುಗಳನ್ನು ಕೂಡ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಮೊದಲು ಸ್ವಲ್ಪ ಚೆನ್ನಾಗಿ ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟು ಹದ ಅಂದ್ಕೊಳ್ಳಿ. ಈ ಥರ ರವೆ ದೋಸೆ ಅಷ್ಟು ನೀರು ಬೇಡ, ದೋಸೆ ಇಷ್ಟು ಥರ ಗಟ್ಟಿನೂ ಬೇಡ. ಆ ಥರ ನಿಧಾನವಾಗಿ ಇದನ್ನು ಕಲಿಸ್ಕೊಂಡು 2 ನಿಮಿಷ ಸುಮ್ಮನೆ ಅದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ನೋಡಿ ಇವಾಗ ನಾನು ತೋರಿಸಿದ್ನಲ್ವ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ಟು ಈ ಥರ ಹದವಾಗಿ ನಾನು ದೋಸೆ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಇದನ್ನು ನೀವು ನಿಧಾನವಾಗಿ ಹೆಂಚು ಕಾಯಿಸ್ಬಿಟ್ಟು ಸ್ವಲ್ಪ ಈ ಥರ ಇದರೊಳಗಡೆ ಎಲ್ಲ ಹೀಗೆ ಹಾಕ್ಬಿಡಿ. ತುಂಬಾ ಚೆನ್ನಾಗಿರುತ್ತೆ. ತರಕಾರಿ ನೀವು ಬೇರೆ ಯಾವ್ದು ಬೇಕಾದರೂ ಎಲ್ಲ ತರಕಾರಿಯಲ್ಲೂ ಈ ದೋಸೆನ ನೀವು ರೆಡಿ ಮಾಡ್ಕೋಬೋದು. ನೋಡಿ ಹೀಗೆ ಹಾಕಿಬಿಟ್ಟು ಇದಕ್ಕೆ ನಾನು ಮೊದಲೇ ಹೇಳಿದೆ ಅಲ್ವಾ, बैंगन ಅಂದರೆ ಆಲೂ ಬದನೆಕಾಯಿ ದೋಸೆ ಅಂತ. ಇದನ್ನು ಉಪ್ಪು ನೀರಲ್ಲಿ ಹಾಕಿಟ್ಕೊಂಡಿದ್ದೆ. ಇದನ್ನು ನಿಧಾನವಾಗಿ ಆದಷ್ಟು ಬೇಗ ಪಕ್ಕ ಮಾಡಿ ಇಟ್ಬಿಡಿ. ಹೀಗೆ ಇದು ತರಕಾರಿ ನೀವು ಸೋರೆಕಾಯಿ, ನವಿಲುಕೋಸು ಯಾವ್ದು ಬೇಕಾದರೂ ಇಲ್ಲ, ಬರೀ ಈರುಳ್ಳಿ ಯಾವುದ್ರಲ್ಲಿ ಬೇಕಾದ್ರೂ ನೀವು ಇದನ್ನು ಮಾಡ್ಬೋದು. ಈಗ ಆಲೂಗಡ್ಡೆನೂ ಸಪ್ರೇಟಾಗೂ ಮಾಡ್ಬೋದು. ನಾನು ಇಲ್ಲಿ ಬಂದಿದ್ದಕ್ಕೆ ಕಡಿಮೆ ಬಂದಿದ್ದಕ್ಕೆಲ್ಲ ಆಲೂಗಡ್ಡೆ ಕೂಡ ಇಡ್ತಾಯಿದ್ದೀನಿ. ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ಇಡ್ತಾಯಿದ್ದೀನಿ. ನೋಡಿ ಈಗ ಹಾಕ್ಬಿಟ್ಟು ಇದನ್ನು ನೀವು ಇದ್ರ ಮೇಲೆ ನಿಧಾನವಾಗಿ ಇನ್ನೊಂದು ಸ್ವಲ್ಪ ಈ ದೋಸೆ ಹಿಟ್ಟನ್ನು ಈಗ ಹಾಕ್ಬಿಡಿ. ಆವಾಗ ನಿಮಗೆ ಇದು ಬದನೆಕಾಯಿ ಎಲ್ಲ ಬಿಟ್ಕೊಳ್ಳಲ್ಲ, ಸ್ವಲ್ಪ ದಪ್ಪ ಆಗುತ್ತೆ. ಊತಪ್ಪ ಇದೆಲ್ಲ ತಿಂತೀರಲ್ವ ಆ ಥರನೇ. ಆದರೆ ಇದು ತರಕಾರಿ ಇದರಿರೋದ್ರಿಂದ ನಿಮಗೆ ಬೇರೆ ಥರನೇ ಟೇಸ್ಟ್ ಇರುತ್ತೆ. ಇದು ಮೇಲೆ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ರೆ ತುಂಬ ಚೆನ್ನಾಗಿ ಆಗುತ್ತೆ ಇದು. ನೋಡಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡಿ. ಮತ್ತು ನಾನು ಇದನ್ನು ಮುಚ್ಚಿಟ್ಬಿಡ್ತೀನಿ ಸ್ವಲ್ಪ. ನೋಡಿ ಈಗ ಹೀಗೆ ತಿರುಗಿಸ್ಬಿಡಿ. ತಿನ್ನೋವಾಗಂತೂ ತುಂಬ ಚೆನ್ನಾಗಿರುತ್ತೆ ನಿಮಗೆ. ನೋಡಿ ಈ ಥರ ಹಾಕಿಬಿಟ್ಟು ಇದಕ್ಕೆ ತುಪ್ಪ ಅಥವಾ ಬೆಣ್ಣೆ ಏನು ಬೇಕಾದರೂ ಹಾಕ್ಬೋದು ನೀವು. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೀಟಾಗಿ ಕಟ್ ಮಾಡಿ ಕೊಟ್ಟರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಬೇರೆ ಯಾವ ತರಕಾರಿಯಲ್ಲಿ ಕೂಡ ಇದನ್ನು ಮಾಡ್ಕೋಬೋದು. ನೋಡಿ ಸ್ವಲ್ಪ ದೊಡ್ಡದಾಗಿ ಕೊಯ್ಯೋದ್ರ ಬದಲು ಸಣ್ಣದಾಗಿ ಮಾಡ್ಕೋಬೋದು ನೀವು. ಆವಾಗ ತುಂಬ ಚೆನ್ನಾಗಿರುತ್ತೆ. ಮತ್ತು ಕಡಲೆ ಹಿಟ್ಟು ಹಾಕಿರೋದ್ರಿಂದ ಗರಿಗರಿಯಾಗಿರುತ್ತೆ ಇದು ದೋಸೆ ತಿನ್ನೋವಾಗಂತೂ. ಇದ್ರ ಜೊತೆಯಲ್ಲಿ ನೀವು ಚಟ್ನಿ, ಸಾಂಬಾರು ಏನು ಬೇಕಾದ್ರೂ ಕೊಡ್ಬೋದು. ಆದರೆ ಇದಕ್ಕೆ ನಾನು ಖಾರನೂ ಹಾಕಿದ್ದೀನಿ. ನೋಡಿ ಕ್ಲೀನಾಗಿ ಕಟ್ ಮಾಡಿ ಕೂಡ ನೀವು ಪೀಸ್ ಮಾಡಿ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಬೇರೆ ಯಾವ ತರಕಾರಿಲಿ ಬೇಕಾದರೂ ನೀವು ಮಾಡಿ
ಆಲೂ ಬೇಂಗನ್ ದೋಸೆ ಅಂತ ನಾನು ಮಾಡಿ ತೋರಿಸಿದ್ದೀನಲ್ವ, ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿ. ಹೊಸ ವೆರೈಟಿ ಏನಾದರೂ ಮಾಡಬೇಕು ಅನಿಸುತ್ತಲ್ವ, ಅದಕ್ಕೆ ಈ ಥರ ರೆಡಿ ಮಾಡಿ ನಿಮ್ಮ ಮನೆಯವ್ರಿಗೂ ಖುಷಿಪಡಿಸ್ಬೋದು. ಇನ್ನೂ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್, ಶೇರ್, ಕಾಮೆಂಟ್ ಮಾಡೋದು ಮರಿಬೇಡಿ. ಇದೇ ವಿಡಿಯೋನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ, ಅಲ್ಲೂ ನೀವು ನೋಡ್ಬೋದು, ಫಾಲೋ ಮಾಡ್ಬೋದು. ನಮಸ್ಕಾರ.